ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಜಾರ್ಖಂಡದಲ್ಲಿ ಚುನಾವಣೆ ನಡೀತಾ ಇದೆ. ಒಂದು ಹಂತದ ಮತದಾನ ಆಗಿದೆ. ಇದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ನಿನ್ನೆ ಶುಕ್ರವಾರ ಒಂದು ಘಟನೆ ನಡೀತು ಜಾರ್ಖಂಡದಲ್ಲಿ. ನರೇಂದ್ರ ಮೋದಿ ಅವರು ದೇವಗಢಕ್ಕೆ ಪ್ರಯಾಣ ಬೆಳೆಸಿದ್ರು. ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು, ಜಮುಯಿ ಅನ್ನುವಂಥ ಒಂದು ಪ್ರದೇಶದಲ್ಲಿ. ವಾಯುಪಡೆ ವಿಮಾನದಲ್ಲಿ ದೇವಗಢಕ್ಕೆ ಬರ್ತಾರೆ ದಿಲ್ಲಿಯಿಂದ. ಅಲ್ಲಿ ಬಂದು ಅಲ್ಲಿ ಇಳಿದ ತಕ್ಷಣ ಅಲ್ಲಿಂದ ಒಂದು ಹೆಲಿಕಾಪ್ಟರ್ ಹಿಡಿತಾರೆ. ಹೆಲಿಕಾಪ್ಟರ್ ಏರಿ ನೇರವಾಗಿ ಜಮುಯಿಗೆ ಹೋಗ್ತಾರೆ. ಜಮುಯಿಯಲ್ಲಿ ಜನಜಾತಿ ಗೌರವ ದಿವಸ್ ಅಂತ ಒಂದು ಕಾರ್ಯಕ್ರಮ, ಬಿರ್ಸಾ ಮುಂಡಾ ಅವರ ಜಯಂತಿಯ ಕಾರ್ಯಕ್ರಮ. ನೋಡಿ, ಆದಿವಾಸಿ ಜನರ ಸ್ವಾಭಿಮಾನಕ್ಕೆ ಇಂಬು ಕೊಡುವ ಹಾಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನರೇಂದ್ರ ಮೋದಿ. ಬಿರ್ಸಾ ಮುಂಡಾ ಅವರಿಗೆ, ಯಾವ ಬಿರ್ಸಾ ಮುಂಡಾ ಬ್ರಿಟಿಷರ ವಿರುದ್ಧ ಅವತ್ತು ಹೋರಾಟ ಮಾಡಿದ್ರು, ಅವ್ರಿಗೆ ಸಿಗಬೇಕಾದಂಥ ಗೌರವ ಸಿಗ್ತಾನೆ ಇರಲಿಲ್ಲ. ನರೇಂದ್ರ ಮೋದಿ ಅವರು ಅಂಥದ್ದೊಂದು ವೇದಿಕೆಯನ್ನು ಕಲ್ಪಿಸಿದರು. ಅಂಥದ್ದೊಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಲಿಕ್ಕೆ ಶುರು ಮಾಡಿದರು. ಕಳೆದ ಬಾರಿ ಕೂಡ ನಡೆದಂಥ ಕಾರ್ಯಕ್ರಮ ತಮಗೆ ಗೊತ್ತಿದೆ, ಅದರ ಬಗ್ಗೆ ಸಂಚಿಕೆಯನ್ನು ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಅವರು ಜಮ್ಮುವಿಗೆ ಬಂದಿರ್ತಾರೆ. ದೇವಗಢದಿಂದ ಹೆಲಿಕಾಪ್ಟರ್ ಹಿಡಿದು ನೇರವಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಕಾರ್ಯಕ್ರಮ ಆದಮೇಲೆ ಅದೇ ಹೆಲಿಕಾಪ್ಟರ್ನಲ್ಲಿ ವಾಪಸ್ ದೇವಗಢಕ್ಕೆ ಬರ್ತಾರೆ. ಬಂದು ಏರ್ಪೋರ್ಟಲ್ಲಿ ಕೂತಿರ್ತಾರೆ. ಇನ್ನೇನು ಫ್ಲೈಟ್ ಏರ್ಬೇಕು, ಇವರ ವಾಯುಪಡೆ ವಿಮಾನ ದುರಸ್ತಿಗೆ ಬರುತ್ತೆ. ಏನೋ ತಾಂತ್ರಿಕ ತೊಂದರೆ ಇದೆ ಅಂತ ಹೇಳಲಾಗತ್ತೆ. ನರೇಂದ್ರ ಮೋದಿ ಅವರು ಬಂದು ಕಾಯ್ತಾ ಕೂಡ್ತಾರೆ. ಯಾರು ಏನು ಮಾಡಲಿಕ್ಕಾಗಲ್ಲ. ವಿಮಾನವೇ ದುರಸ್ತಿಗೆ ಬಂದ ಸಂದರ್ಭದಲ್ಲಿ ಯಾರ್ದೋ ಮೇಲೆ ಕೂಗಾಡಿದರೆ, ಅರಚಾಡಿದರೆ ಅದರಿಂದ ಪ್ರಯೋಜನ ಆಗೋದಿಲ್ಲ. ಆಯಿತು, 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆದರೂ ಕೂಡ ಅದು ರಿಪೇರಿ ಆಗೋದಿಲ್ಲ. ಅಷ್ಟೊತ್ತಿಗೆ ವಾಯುಪಡೆಗೆ ಮತ್ತೆ ಫೋನ್ ಮಾಡಿ ಇನ್ನೊಂದು ಅಲ್ಲಿಂದ ವಿಮಾನವನ್ನು ತರಿಸಿ ಅದರಲ್ಲಿ ವಾಪಸ್ ನರೇಂದ್ರ ಮೋದಿ ಹೋಗ್ತಾರೆ. ವಿಷಯ ಅದಲ್ಲ. ಇದೇ ಸಂದರ್ಭದಲ್ಲಿ ಜಾರ್ಖಂಡ್ಗೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಬಂದಿರ್ತಾರೆ. ವಿಪಕ್ಷ ನಾಯಕ, ಕಾಂಗ್ರೆಸ್ಸಿನ ಅಧಿನಾಯಕ, ಸೆಲೆಬ್ರಿಟಿ ಕ್ಯಾಂಪೇನರು. ಇವರು ಎಂಥ ಸೆಲೆಬ್ರಿಟಿ ಕ್ಯಾಂಪೇನರು ಅಂತ ಈ ಬಾರಿಯ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯ ಸಂದರ್ಭದಲ್ಲಿ ನೀವೆಲ್ಲ ನೋಡಿದ್ದೀರಿ. ಯಾವ ಹರಿಯಾಣದಲ್ಲಿ ಜಿಲೇಬಿ ಹಿಡ್ಕೊಂಡು ಓಡಾಡಿದ್ರೋ, ಯಾವ ಲೋಕಸಭಾ ಚುನಾವಣೆಯಲ್ಲಿ ಕೆಂಪು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಓಡಾಡಿದ್ರು, ಎರಡನ್ನೂ ಕೈಬಿಟ್ಟು ಈ ಬಾರಿ ಅವರು ನಿಶಸ್ತ್ರರಾಗಿ ಕೂತಿದ್ದಾರೆ, ನಿರ್ವಿಣ್ಣರಾಗಿದ್ದಾರೆ, ನಿತ್ರಾಣರಾಗಿದ್ದಾರೆ, ಅಶಕ್ತರಾಗಿದ್ದಾರೆ. ಯಾವ ವಿಚಾರಧಾರೆಯ ಮೇಲೆ ಟೀಕೆ ಮಾಡಬೇಕು ಅಂತ ಗೊತ್ತಾಗಲಾರದೆ ಓತಪ್ರೋತವಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಜನ ಯಾರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ, ಅದು ಮುಂದೆ ಮಾತಾಡ್ತೀನಿ. ಸಂದರ್ಭವನ್ನು ಹೇಳ್ಬಿಡ್ತೀನಿ. ಬಂದಿರ್ತಾರೆ ಇವರು ಜಾರ್ಖಂಡ್ಗೆ, ರಾಂಚಿಗೆ ಬಂದಂಥ ಸಂದರ್ಭದಲ್ಲಿ ಗೊಡ್ಡ ಬೇಸಿಗೆ ಬರ್ತಾರೆ ಹೆಲಿಪ್ಯಾಡಿಗೆ. ಅಲ್ಲಿ ಬಂದ ಸಂದರ್ಭದಲ್ಲಿ ಇವ್ರಿಗೆ ವಿಮಾನ ಹಾರಿಕೊಂಡು ವಾಪಸ್ ಇವರು ಕೂಡ ದಿಲ್ಲಿಗೆ ಹೋಗಬೇಕು. ಇವ್ರಿಗೆ ಆಸ್ಪದವನ್ನು ಕೊಡಲಿಕ್ಕಾಗೋದಿಲ್ಲ, ಕಾಯಬೇಕು ನೀವು. ಯಾಕೆಂದ್ರೆ ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ಲೇನ್ ಹೋಗಬೇಕಾಗಿದೆ. ಎಷ್ಟು ಹೊತ್ತು ಅವರು ವಿಮಾನ ಅಲ್ಲಿಂದ ಹಾರೋದಿಲ್ಲ ಅಲ್ಲಿವರೆಗೂ ಅಲ್ಲಿ ನಿಷೇಧವನ್ನು ಹೇರಲಾಗಿರುತ್ತೆ. ಇದು ಭದ್ರತಾ ದೃಷ್ಟಿಯಿಂದ ಮಾಡುವಂಥ ಕೆಲಸ. ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬಹುದು, ಮನಮೋಹನ್ ಸಿಂಗ್ ಇರಬಹುದು, ಇಂದಿರಾ ಗಾಂಧಿ ಇರಬಹುದು, ನಾಳೆ ಅಕಸ್ಮಾತ್ ರಾಹುಲ್ ಗಾಂಧಿ ಬಂದರೆ ಅವ್ರು ಇರ್ಬೋದು. ಯಾರೇ ಬಂದರೂ ಕೂಡ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಭದ್ರತೆಗೆ ಏನು ಬೇಕೋ ಅಂಥ ಮುಂಜಾಗರೂಕತಾ ಕ್ರಮವನ್ನು ಮಾಡಬೇಕಾಗಿದ್ದು ಏವಿಯೇಷನ್ ಡಿಪಾರ್ಟ್ಮೆಂಟಿನ ಕರ್ತವ್ಯ. ಹೀಗಾಗಿ ರಾಹುಲ್ ಗಾಂಧಿಗೆ ಗೊಡ್ಡ ಬೇಸಲ್ಲಿ ಕಾಯ್ಲಿಕ್ಕೆ ಹೇಳ್ತಾರೆ. ಇಲ್ಲ, ವೇಟ್ ಮಾಡಬೇಕು, ನೀವು ಒಂದು 2 hours ವೇಟ್ ಮಾಡಬೇಕಾಗತ್ತೆ, ಅದಾದಮೇಲೆ ಹೋಗಬೇಕು. ಅಂತ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಕಾಂಗ್ರೆಸ್ನವರು. ನರೇಂದ್ರ ಮೋದಿಗೋಸ್ಕರ ರಾಹುಲ್ ಗಾಂಧಿ ಕಾಯಕ್ಕಾಗತ್ತಾ? ಬೇಕು ಅಂತಲೇ ರಾಹುಲ್ ಗಾಂಧಿ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಾರ್ದು ಅಂತ ಈ ರೀತಿ ಅವ್ರನ್ನ ಕೂಡಿ ಹಾಕಲಾಗಿದೆ. ಅವರ ಫ್ಲೈಟ್ ಮುಂದೆ ಹೋಗ್ಬಿಟ್ರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಜನಪ್ರಿಯ ಆಗಿಬಿಡ್ತದೆ ಕಾರ್ಯಕ್ರಮ ಅಂಥೇಳಿ ಅವ್ರನ್ನ ಇಲ್ಲೇ ಸ್ತಬ್ಧವಾಗಿ ಹಾಗೆ ನೋಡಿಕೊಂಡು ನರೇಂದ್ರ ಮೋದಿ ಅವರ ಫ್ಲೈಟ್ ಹೋದ್ಮೇಲೆ ಇವ್ರು ಹೋಗೋ ಥರ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಹಾಗಂತ ಬೆಳಗ್ಗಿಂದ ಸಂಜೆವರೆಗೂ ಟ್ವೀಟ್ಗಳು ಶುರುವಾಗ್ತವೆ. ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ಹರಿದಾಡುತ್ತೆ. ನರೇಂದ್ರ ಮೋದಿ ಅವರೇ ರಾಹುಲ್ ಗಾಂಧಿಗೆ ಹೋಗಲಾರ್ದ ಹಾಗೆ ಅಡ್ಡ ಹಾಕ್ತಾ ಇದ್ದಾರೆ ಅಂತ ಸುದ್ದಿ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಕನಿಷ್ಠ ಜ್ಞಾನ ಇದ್ದಂಥ ವ್ಯಕ್ತಿ ಆದರೆ, ನಿಮ್ಮ ಫ್ಲೈಟ್ ರೆಡಿ ಇದ್ದರೂ ಕೂಡ ಕಂಟ್ರೋಲ್ ರೂಮ್ನಿಂದ ಅನುಮತಿ ಬರಲಾರದೆ ಎಲ್ಲವೂ ಸಿದ್ಧವಾಗಿದ್ದೂ ಕೂಡ ವಿಮಾನ ಹಾರಿಸಲಿಕ್ಕೆ ಅನುಮತಿ ಸಿಗೋದಿಲ್ಲ ಎಷ್ಟೋ ಸಲ. ಅದಕ್ಕೆ ಹಲವಾರು ಕಾರಣಗಳಿರ್ತವೆ, ಅದಕ್ಕೆ ಪ್ರೋಟೋಕಾಲ್ ಇರುತ್ತೆ. ಅದರ ಪ್ರಕಾರ ಯಾರೇ ಆದರೂ ನಡ್ಕೋಬೇಕು. ಯಾವುದೇ ತೀಸ್ಮಾರ್ ಖಾನ್ ಇರಲಿ, ಯಾವುದೇ ಕೋದಂಡರಾಮ ಇದ್ದರೂ ಅದನ್ನು ಪಾಲಿಸಬೇಕು. ನರೇಂದ್ರ ಮೋದಿ ಕೂಡ ಅದನ್ನು ಪಾಲಿಸಬೇಕು. ನರೇಂದ್ರ ಮೋದಿ ಅವರು ವಿಮಾನ ದುರಸ್ತಿ ಇದೆ ಅಂದಾಗ, ಇಲ್ಲ ನಾನು ಅದರಲ್ಲಿ ಹೋಗ್ಯದು ಕೊಡ್ತೀನಿ, ಏನಾಗಿದ್ದಾಗಲಿ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಹೀಗಿರುವಾಗ ರಾಹುಲ್ ಗಾಂಧಿ ಇದನ್ನು
ಇಶ್ಯೂ ಮಾಡುವ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂತಂದರೆ, ನೀವು ಗಮನಿಸ್ತಾ ಬನ್ನಿ, ಟ್ವಿಟರ್ ಹ್ಯಾಂಡಲ್ ಯಾರು ಗಮನಿಸ್ತೀರೋ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಹೆಚ್ಚು ಆ್ಯಕ್ಟಿವ್ ಇದ್ರೋ ಅವ್ರಿಗೆ ಒಂದು ವಿಷಯ ಸ್ಪಷ್ಟ ಆಗ್ತಾ ಇದೆ. ಕಳೆದ ಮಹಾರಾಷ್ಟ್ರದ ಚುನಾವಣೆ, ಜಾರ್ಖಂಡ್ ಚುನಾವಣೆ ಆದಮೇಲಿಂದ ಇವರ ಹುಟ್ಟಡಿಗೆ ಹೋಗಿದೆ, ಸದ್ಯ ಅಡಿಗೆ ಹೋಗಿದೆ. ಸುಪ್ರಿಯಾ ಶ್ರೀನಾಥ್ ಎಲ್ಲೂ ಸುದ್ದಿಯಲ್ಲಿಲ್ಲ, ಕರ್ನಾಟಕ ದಮನಕರು ಎಲ್ಲೂ ಕಾಣಿಸ್ತಾ ಇಲ್ಲ. ಮಲ್ಲಿಕಾರ್ಜುನ್ ಮುತ್ತೆ ಅಲ್ಲಿ ಮಾತಾಡ್ತಾರೆ, ಮಾತಾಡಿ ಸಿಗಾಕೋತಾರೆ. ರಾಜಕಾರರು ದಾಳಿ ಮಾಡಿದ್ರು ನಮ್ಮ ಫ್ಯಾಮಿಲಿಯವ್ರ ಮೇಲೆ ಅಂತ ಹೇಳಿ ಮುಜುಗರ ಪಟ್ಕೋತಾರೆ. ರಾಹುಲ್ ಗಾಂಧಿ ಭಾಷಣ ಮಾಡ್ಲಿಕ್ಕೆ ಹೋಗ್ತಾರೆ, ಅವರು ಸೈನಿಕರ ಮೇಲೆ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಹರಿಯಾಣ ಅಲ್ಲ, ರೈತರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಬೇರೆ ವಿಷಯ ಇಲ್ಲ. ಗೌತಮ್ ಅದಾನಿ ಅಂದರೆ ಜನ ಕೇಳೋದಿಲ್ಲ, ಭಾಷಣ ಮಾಡಲಿಕ್ಕೆ ವಿಷಯವಿಲ್ಲ ಅಂತ ಹೀನಾಯ ಸ್ಥಿತಿಗೆ ಬಂದು ಕೂತಿದ್ದಾರೆ ಕಾಂಗ್ರೆಸ್ನವರು. ಯಾವಾಗ ಒಂದು ವಿಮಾನದ ವಿಚಾರ ಬರುತ್ತೋ ಅದನ್ನೇ ಹಿಡ್ಕೊಂಡು ರಂಪ ಮಾಡುವ ಪ್ರಯತ್ನ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸಾಧು ಅಂತ ತಾವು ಆಲೋಚನೆ ಮಾಡಬೇಕು. ಬರುವ ಚುನಾವಣೆ ಇದಕ್ಕೆ ಉತ್ತರವನ್ನು ಕೊಡುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.